ಅಲ್ಲಿ ಖಾಸಗಿ ಮತ್ತು ಈ ಸರ್ಕಾರದ ಮಧ್ಯೆ ತಿಕ್ಕಾಟಾಗಿತ್ತು. ಅಲ್ಲಿ ಖಾಸಗಿಯವ್ರ ಕೈಯಲ್ಲಿದ್ದ ಅಲ್ಲಿ ಅನೇಕ ತೊಂದರೆ ಆಗ್ತಿತ್ತು ಅಂತೇಳಿ ರೈತರು ಹೇಳ್ತಾಯಿದ್ರು. ಅದನ್ನು ಬಂದ್ ಮಾಡಲಿ ಅಂತ ಹೇಳ್ತಾಯಿದ್ರು. ಅಂಥದ್ದು ಇಲ್ಲಿ ಬೆಳಗಾವಿಯಲ್ಲೂ ಆಗಿದೆ. ಯಾಕಂದರೆ ಕಾಯಿಪಲ್ಯ ಸಹಜ ಗೋವಾಕ್ಕೆ ಹೋಗ್ತದೆ, ಮಾರ್ಕೆಟ್ ಚೆನ್ನಾಗಿದೆಲ್ಲ, ರೇಟ್ ಚೆನ್ನಾಗಿ ಬರ್ತದೆ. ಹೀಗಾಗಿ ಸಹಜವಾಗಿ ಎಲ್ಲ ವ್ಯಾಪಾರಿಗಳಿಗೆ ಅಲ್ಲಿ ಒಂದು ಅನುಕೂಲಗಳು ಹೆಚ್ಚಿದ್ದಾವೆ. ಅದನ್ನು ಆದಷ್ಟು ಖಾಸಗಿಯಲ್ಲಿ ಇಟ್ಕೊಂಡು ಲಾಭ ಮಾಡ್ಕೊಳ್ಳೋಂಥ ಕೆಲಸವನ್ನು ಖಾಸಗಿಯವ್ರು ಮಾಡ್ತಾ ಬಂದಿದ್ದಾರೆ. ದಲಾಲರು ಗೊತ್ತದ, ನಿಮಗೆ ಹೇಳೋ ಅವಶ್ಯಕತೆ ಇಲ್ಲ. ಈ ದೇಶದ ರೈತನ ನಿಜವಾಗಿ ಬೆನ್ನು ಮುರಿದವ್ರು ಯಾರು ಇದ್ರು ಈ ದಲಾಲಿ ಮಂದಿ ಅಂತ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ನಡುವಿನ ಮಂದಿ ಅಂತ ಹೇಳೋದ್ರಲ್ಲಿ ಎರಡು ಮಾತೇ ಇಲ್ಲ. ಮೊದಲು ಅವ್ರದ್ದಾಯಿತು. ಈ ಸ್ವತಃ ಸರ್ಕಾರನ ಈ ಕಾರ್ಪೊರೇಟ್ಗಳನ್ನ ತಂದ ಪೂರ್ತಿಯಾಗಿ ರೈತರ ಮನೆಗೆ ಕಳಿಸುವಂಥ ವಿಚಾರ, ಪೂರ್ತಿ ದಿವಾಳಿಸೋ ಕೆಲಸ ಮಾಡಿತ್ತು. 3 ಕಾಲೆ ಕಾನೂನು ಇದನ್ನು ಪ್ರಬಲವಾಗಿ ವಿರೋಧ ಮಾಡಿದ್ದು ನಮ್ಮ ದೆಹಲಿ, ಇಟ್ ಮೀನ್ಸ್ ಪಂಜಾಬ್ ಮತ್ತು ಹರಿಯಾಣ ರೈತರು ಅನ್ನೋದನ್ನು ನಾವು ಯಾವ ಕಾಲಕ್ಕೂ ಮರಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಾಂದ್ರೆ ಇಷ್ಟರಲ್ಲೇ ಅದು ಕಾರಣವಾಗಿ ಹೋಗ್ತಿತ್ತು. ಅದರ ಜೊತೆಗೆ ಈಗಾಗಲೇ ಗೋಡೌನ್ಗಳು ಸಹಿತ ನಮ್ಮ ಅದಾನಿಯವರು ಕಟ್ಕೊಂಡ್ಬಿಟ್ಟಿದ್ರು. ಹರಿಯಾಣದಲ್ಲೇ ಸುತ್ತಮುತ್ತ ಎಲ್ಲ ಕಡೆ ಗೋಡೌನ್ ಕಟ್ಕೊಂಡು ಇಂಟರ್ನ್ಯಾಷನಲ್ ಮಾರ್ಕೆಟ್ನ ಕೈ ಹಾಕಬೇಕು ಅಂತ ಕುಳಿತಿದ್ರು. ಆದರೆ ರೈತರಲ್ಲಿ ಎಚ್ಚರ ಆಗಿದ್ದರಿಂದಾಗಿ ಒಂದು ವರ್ಷಗಳ ನಿರಂತರ ಹೋರಾಟ ಮಾಡಿ 7,500 ಜನ ರೈತರು ತಮ್ಮ ಆತ್ಮ ಬಲಿದಾನ ಮಾಡ್ಕೊಂಡ್ಮೇಲೆ ನಮ್ಮ ಮೋದಿಯವರು ಅನಿವಾರ್ಯವಾಗಿ ಹಿಂದೆ ತಗೊಂಡು ಅನ್ನೋದು ಈಗಾಗಲೇ ಇತಿಹಾಸದಲ್ಲಿ ದಾಟಿರುವಂಥ ದಾಖಲಾಂಥ ವಿಷಯ. ಆದ್ರೂ ಇನ್ನೂ ಅದು ಹೋಗಿಲ್ಲ, ಭಯ ಆಗ್ತದೆ. ಪೂರ್ತಿ ಕಿತ್ತು ಹಾಕಿಲ್ಲ ಅವರು. ಮತ್ತು ಈ ಉಳಿದ ಕಾಂಗ್ರೆಸ್ ಸರ್ಕಾರಗಳು ಸಹಿತ ಕಿತ್ತು ಹಾಕಿಲ್ಲ ಇದನ್ನು. ಇವತ್ತು ನಮ್ಮ ಸಿದ್ದರಾಮಯ್ಯ ಸರ್ಕಾರ ಅದ, ಅದು ಸಹಿತ ಇನ್ನೂ ಅದನ್ನು 3 ಕಾರ್ಯಗಳನ್ನು ಕಿತ್ತಾಕಿ ಮತ್ತು ಒಂದು ಬೇಡಿಕೆ, ಪ್ರಬಲ ಬೇಡಿಕೆ ರೈತರದ್ದು. ನಮಗೆ ಬೆಳೆದ ಬೆಳೆಗೆ ಬೆಂಬಲ ಬೆಲೆ ಕೊಡೋದಷ್ಟಲ್ಲ,